ನಮ್ಮಲ್ಲಿ ಪ್ರೇರೇಪಿಸಲಿ ಎಂದು ವಿಶ್ವಾಸದಿಂದ ದೇವರಲ್ಲಿ ಬೇಡಿಕೊಳ್ಳೋಣ. ಧರ್ಮಸಭೆಯನ್ನು ಮುನ್ನಡೆಸಲು ಶ್ರಮಿಸುತ್ತಿರುವ ಪೋಪ್ ಫ್ರಾನ್ಸಿಸ್, ನಮ್ಮ ಪ್ರೇಷಿತ ಆಡಳಿತ ಅಧಿಕಾರಿಗಳಾದ ವಂದನೀಯ ಬರ್ನಾರ್ಡ್ ಮೋರಸ್, ಧರ್ಮಾಧ್ಯಕ್ಷರುಗಳು, ಧಾರ್ಮಿಕ ಸಹೋದರ ಸಹೋದರಿಯರಿಗೆ ಬೇಕಾದ ನೈತಿಕ ಸಹಾಯ, ಸಹಕಾರ ಹಾಗೂ ಪ್ರಾರ್ಥನೆಯ ಬೆಂಬಲ ವಿಶ್ವದ ಕ್ರೈಸ್ತರಿಂದ ಸಿಗಲೆಂದು ಪ್ರಾರ್ಥಿಸೋಣ. ದಯಾಮಯ ದೇವರೇ, ಬೆಳ್ಳಿ ಮಹೋತ್ಸವವನ್ನು ಆಚರಿಸುತ್ತಿರುವ ನಮ್ಮ ಗುರುಗಳಾದ ಜಾರ್ಜ್ ಡೀಪಲ್ ಇವರ ಸುದೀರ್ಘ ಸೇವೆಯನ್ನು ನೆರವೇರಿಸಲು ಸಹಕರಿಸಿದ ಗುರುಗಳು ಹಾಗೂ ಇವರು ಸೇವೆ ಸಲ್ಲಿಸಿದ ಧರ್ಮ ಕೇಂದ್ರದ ಎಲ್ಲಾ ಭಕ್ತಾದಿಗಳನ್ನು ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ದಯಾಮಯರಾದ ದೇವರು ಸೋದರತ್ವ ಮತ್ತು ಶಾಂತಿಭರಿತ ವಿಶ್ವಾಸವನ್ನು ಹಾಗೂ ಕ್ರೈಸ್ತ ಭರವಸೆಯನ್ನು ಇನ್ನು ಹೆಚ್ಚೆಚ್ಚಾಗಿ ಪ್ರಭುವಿನ ಸೇವೆಯನ್ನು ಮಾಡಲು ಇವರನ್ನು ಹರಸಿರೆಂದು ಪ್ರಾರ್ಥಿಸೋಣ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳೆಂದನು. ಕೀರ್ತನೆ 103. ಈ ದಿವ್ಯ ಪಯಣವನ್ನು ಸುಗಮವಾಗಿ ಸಾಗಿಸಲು ಹಾಗೂ ಇವರನ್ನು ದೈವಕರಿಗೆ ಸಮರ್ಪಿಸಿದ ಇವರ ದಿವಂಗತರಾದ ತಂದೆ ಅಂತೋನಿ ಮುತ್ತು ಹಾಗೂ ತಾಯಿ ಲೂರ್ದ್ ಮೇರಿ ಇವರನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸೋಣ. ದಯಾಮಯ ದೇವರೇ, ಇವರ ಒಡಹುಟ್ಟಿದವರು, ಬಂಧು ಮಿತ್ರರನ್ನು, ಸಹಪಾಠಿಗಳನ್ನು, ಬದುಕಿನುದ್ದಕ್ಕೂ ಇವರಿಗೆ ಸಹಾಯಕ್ಕೆ ನಿಂತ ಪ್ರತಿಯೊಬ್ಬರನ್ನು ಪ್ರಭುವಿನ ನಾಮದಲ್ಲಿ ಇವರೆಲ್ಲರಿಗೂ ದಯಾಮಯ ದೇವರು ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನೀವು ಈ ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂಬುದೇ ನಿಮ್ಮನ್ನು ನೇಮಿಸಿದ್ದೇನೆ. ಯೋಹಾನ 12:14. ನಮ್ಮ ಪ್ರೀತಿಯ ಗುರುಗಳ ರಜತ ಮಹೋತ್ಸವದ ಬಲಿ ಅರ್ಪಣೆಯನ್ನು ಅರ್ಪಿಸಲು ಆಗಮಿಸಿದ ಧೈರ್ಯವನ್ನು ನೀಡಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ನಮ್ಮಲ್ಲಿ ಪ್ರಾರ್ಥಿಸಲು ಕೇಳಿಕೊಳ್ಳುವ ಈಗ ಅನೇಕರಿಗೆ ನಾವು ಪ್ರಾರ್ಥಿಸುವುದಾಗಿ ಮಾಡಿಕೊಟ್ಟಿರ್ತೇವೆ. ಅವರೆಲ್ಲರ ಅಭಿಪ್ರಾಯಗಳಿಗಾಗಿಯೂ ನಾವು ಬೇಡಿಕೊಳ್ಳೋಣ. ದೇವರೇ, ಪ್ರಸ್ತುತ ಕಾಲದ ನಮ್ಮ ಬಾಳು ಕಷ್ಟ ಸಂಕಷ್ಟಗಳಿಗೂ ಅಗತ್ಯಗಳಿಗೂ ಆಲಿಸಿರಿ ಮತ್ತು ನಿಮ್ಮಲ್ಲೇ ವಿಶ್ವಾಸಿಸಿ ನಿಮ್ಮನ್ನೇ ನಂಬಿ ಜೀವಿಸುವವರ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ.